ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕೆಂಪನಹಳ್ಳಿ ಗ್ರಾಮದ 20 ವರ್ಷದ ಯುವತಿ ಕಳೆದ 20 ದಿನಗಳ ಹಿಂದಷ್ಟೇ ಬೆಂಗಳೂರು ಮೂಲದ ಯುವಕನ ಜೊತೆ ಸಪ್ತಪದಿ ತುಳಿದು ನವದಾಂಪತ್ಯಕ್ಕೆ ಕಾಲಿಟ್ಟಿದ್ದಳು. ಆದರೆ ಹನಿಮೂನ್ ಮುಗಿಯುವುದಕ್ಕೂ ಮುನ್ನ ಯುವತಿಯ ಪ್ರಿಯಕರ ಅಂಬರೀಶ್ ಸ್ನೇಹಿತ ಸುನಿಲ್ ಹಾಗೂ ಪರಿಚಯಸ್ಥ ಭಾನುಪ್ರಿಯಾ ಸೇರಿಕೊಂಡು ಯುವತಿ ಹಾಗೂ ಅಂಬರೀಶ್ ಬೆಡ್ರೂಮ್ ಹಂಚಿಕೊಂಡಿರುವ ವಿಡಿಯೋವನ್ನು ಯುವತಿಯ ಗಂಡನಿಗೆ ರವಾನೆ ಮಾಡಿದ್ರಂತೆ. ಇದನ್ನು ಕಂಡ ಯುವತಿಯ ಗಂಡ ಕೈ ಹಿಡಿದ ಪತ್ನಿಯ ಮಾಂಗಲ್ಯ ಕಿತ್ತು ವಾಪಸ್ ತವರು ಮನೆಗೆ ಕಳುಹಿಸಿದ್ದಾನಂತೆ. ಈಗ ತನಗೆ ನ್ಯಾಯ ಕೊಡಿಸಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಹಗಲು ರಾತ್ರಿ ಧರಣಿ ನಡೆಸಿದ್ದಾಳೆ. ನನ್ನ ಹೆಸರು ಪ್ರೇಮ, ನಮ್ಮೂರು ಕೆಂಪನಹಳ್ಳಿ. 4 ಇಯರ್ಸ್ನಿಂದ ಲವ್ ಮಾಡ್ಕೊಂಡಿದ್ದು ಸರ್ ಅಂಬರೀಶ್ ಅನ್ನೋರು. ನಾವು 4 ಇಯರ್ಸ್ನಿಂದ ಲವ್ ಮಾಡಿಕೊಂಡು ಇದ್ವಿ. ಮತ್ತು ಪಾರ್ಕು, ದೇವಸ್ಥಾನಗಳು ಅವೆಲ್ಲ ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾನು ನಂಬಿಸಿ ಎಲ್ಲ ಇದು ಮಾಡಿದೆ ಸರ್. ಸರಿ ಆಯಿತು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಇದು ಮಾಡಿದೆ ಸರ್. ಮಾಡ್ಕೊಂಡಿದ್ದಾದಮೇಲೆ ಬಾ ನಾವು ಬರ್ಡೇಗೆ ಹೋಗೋಣ ಬಾ ಅಂತ ಹೇಳ್ದೆ ಕರ್ಕೊಂಡೋದೆ ಸರ್. ಇಲ್ಲ ನಾನು ಬರೋಲ್ಲ ಅಂದ್ರೂ ಬಾ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡೋದೆ ಸರ್. ಕರ್ಕೊಂಡು ಹೋಗಿದ್ದಾದಮೇಲೆ ಬರ್ತಡೇ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನನಗೇನೋ ಜ್ಯೂಸ್ ಕೊಟ್ಟೆ ಸರ್. ನಾನು ಪ್ರಜ್ಞೆ ಇಲ್ಲದೆ ಆಗೋದೆ ಸರ್. ಅಷ್ಟೇ ಸರ್ ನನಗೆ ನೆನಪು. ಮತ್ತು ನೋಡಿದ್ರೆ ಏನಪ್ಪ ಹಿಂಗೆಲ್ಲ ಮಾಡಿದ್ಯಾ ಅಂತೇಳಿದ್ರೆ, ಇವಾಗ ನಾನೇನು ತಪ್ಪು ಮಾಡಿದ್ದೀನಿ, ನಾನು ನಿನ್ನ ಮದುವೆ ಆಗ್ತೀನಲ್ಲ, ಇವಾಗ ನಾನು ಮಾಡಿದ್ರಾಗ ಏನು ತಪ್ಪೈತೆ ಅಂತ ಸರ್. ಸರಿ ಆಯಿತು ನಿನ್ನ ಮದುವೆ ಆಗ್ತೀಯ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ ಸರ್. ಹಂಗೆ ಇದ್ದೆ ಸರ್. ಸರಿ ನಿನ್ನ ಮದುವೆ ಆಗಿ ಮಾಡ್ಕೊತೀಯಲ್ಲ ಅಂತೇಳ್ಬಿಟ್ಟು ನಾನು ಕಲಿದಾಗೋದೆ ಸರ್. ಮತ್ತು ನಮ್ಮ ಮನೆಗೆ ನನಗೆ ನೋಡ್ತಾಯಿದ್ರು ಸರ್ ಬೇರೆಯವ್ರನ್ನ ಮದುವೆ ಮಾಡೋಕ್ಕೆ. ಆವಾಗ ನಾನು ಹೇಳಿದೆ ಸರ್, ಇವಾಗ ನಾವು ಲವ್ ಮಾಡ್ಕೊಂಡಿದ್ದೀವಲ್ಲ, ಇವಾಗ ನನ್ನ ಮದುವೆ ಆಗು ಅಂತೇಳಿದ್ರೆ, ಇಲ್ಲ ಆಗಲ್ಲ, ನೀವು ಎಸ್ಸಿ ನಾವು ಗೊಲ್ರು, ಮದುವೆ ಮಾಡ್ಕೊಳಕ್ಕೆ ಆಗಲ್ಲ ನನ್ನ ಕೈಯಲ್ಲಿ, ನಿನ್ನ ಲೈಫ್ ನೀನು ನೋಡ್ಕೊ, ನಮ್ಮ ಅಣ್ಣವ್ರಿಗೆ ಮದುವೆ ಮರ್ಯಾದೆ ಇರಲ್ಲ, ಏನೂ ಇರಲ್ಲ, ನಿನ್ನ ಲೈಫ್ ನೀನು ನೋಡ್ಕೊ ಅಂತ. ಯಾಕಪ್ಪ ಗೊಲ್ರು ಸರ್ ಅಂತ ಹೇಳಿದೆ ಸರ್. ಇಲ್ಲ ಇವಾಗ ನೀನು ಇದು ಮಾಡಿದೆಯಲ್ಲ, ಲವ್ ಮಾಡ್ತಾಯಿದ್ದೆ, ಮಾಡ್ಕೊಳ್ಲೇಬೇಕು ಅಂದರೆ, ಇಲ್ಲ ನಾನು ಆಗಲ್ಲ, ನೀವು ಎಸ್ಸಿ ಅಂತ ಹೇಳಿದೆ ಸರ್. ನನ್ನ ಕಾಳುಗಳು ಎಲ್ಲ ಇಟ್ಕೊಂಡು ಹೋದೆ ಸರ್. ಅವ್ರ ಮನೆಯವ್ರಿಗೆಲ್ಲ ಗೊತ್ತು ಸರ್. ಹೇಳಿದ್ರೆ ಆಗಲ್ಲಮ್ಮ, ನಿನ್ನ ಲೈಫ್ ನೀನು ನೋಡ್ಕೊ ಹೋಗು ಅಂದರು ಸರ್. ಸರಿ ಆಯಿತು, ನಮ್ಮ ಮನೆಗೆ ಹೇಳಿದ್ರೆ ಬೈತಾರೆ ಅಂದ್ಬಿಟ್ಟು ನಾನು ನಮ್ಮ ಮನೆಗೆ ಹೇಳಿಲ್ಲ ಸರ್ ಯಾರಿಗೂ. ಸರಿ ಅವ್ರು ಮಾಡ್ತಾವ್ರಲ್ಲ ಅವ್ರನ್ನೇ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವರು ನೋಡಿದವ್ರು ಮದುವೆ ಆಗದೆ ಸರ್. ಮತ್ತು ಮದುವೆ ಆಗಿದ್ದು 20 ದಿವಸಕ್ಕೆ ಅದೇನೋ ಫೋಟೋಸು ವೀಡಿಯೋಸು ಎಲ್ಲ ನಮ್ಮ ಯಜಮಾನ್ರಿಗಾಗಿದ್ದಾರೆ ಸರ್. ಅವರು ಅಂಬರೀಶ್ ಅನ್ನೋರು ಆಗಿದ್ಮೇಲೆ ಅವರು ನಮ್ಮ ಯಜಮಾನ್ರ ವೀಡಿಯೋಸು ಫೋಟೋಸ್ ಎಲ್ಲ ನೋಡಿ, ಅಮ್ಮ ನೀನು ಬೇಡ ನನಗೆ ಅಂತೇಳ್ಬಿಟ್ಟು ತಾಲಿ ಎಲ್ಲ ಕಿತ್ಕೊಂಡು ಕಳಿಸ್ಬಿಟ್ಟಿದ್ದಾರೆ ಸರ್. ಮತ್ತು ಹಿಂಗೆಲ್ಲ ಇವನ್ನೆಲ್ಲ ಮಾಡಿರೋದು ಅಂತೇಳ್ಬಿಟ್ಟು ಮತ್ತು ನಾನು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಕೂತ್ಕೊಂಡೆ ಸರ್. ಕೂತ್ಕೊಂಡ್ರೆ ಅಲ್ಲಿ ನೀರು ಊಟ ಏನೂ ಇರಲಿಲ್ಲ ಸರ್. 2 ಡೇಸಿಂದ ಅಲ್ಲೇ ಕೂತ್ಕೊಂಡಿದ್ವಿ ಸರ್. ಆದ್ರೂ ಅವ್ರು ನಮಗೆ ಏನು ಇದು ಮಾಡಿಲ್ಲ ಸರ್. ಮಾಡಿಕೊಂಡ್ರು ನಮ್ಮನ್ನೇ ಬೈದು ಎಲ್ಲ ಇದು ಮಾಡಿ ಕಳಿಸ್ಬಿಟ್ರು ಸರ್ ಅಲ್ಲಿಂದ. ಮತ್ತು DC ಆಫೀಸ್ ಮುಂದೆ ಕೂತ್ಕೊಂಡ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಅಂತೇಳ್ಬಿಟ್ಟು DC ಆಫೀಸ್ ಮುಂದೆ ಕೂತ್ಕೊಂಡಿದ್ವಿ ಸರ್. ಇನ್ನು ನೊಂದ ಸಂತ್ರಸ್ತೆಯ ಧರಣಿಗೆ ಆಕೆಯ ತಾಯಿ, ಅಣ್ಣ, ಬಂಧು ಬಳಗ ಸಾಥ್ ನೀಡಿದ್ದಾರೆ. ತನ್ನ ಸಂಸಾರಕ್ಕೆ ಕಲ್ಲು ಹಾಕಿದ ಆಕೆಯ ಪ್ರಿಯಕರ ಪಲಿಚರ್ಲು ಗ್ರಾಮದ ಅಂಬರೀಶ್ ಸ್ನೇಹಿತ ಸುನಿಲ್ ಹಾಗೂ ಪರಿಚಯಸ್ಥ ಭಾನುಪ್ರಿಯಾಳ ಫೋಟೋಗಳನ್ನು ಹಿಡಿದು ನ್ಯಾಯಕ್ಕಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ ಮಾಡ್ತಿದ್ದಾಳೆ. ಆದರೆ ಇತ್ತ ಆರೋಪಿತ ಭಾನುಪ್ರಿಯಾ ಸಿಟಿವಿಗೆ ಪ್ರತಿಕ್ರಿಯೆ ನೀಡಿತು. ನೊಂದ ಸಂತ್ರಸ್ತೆ ಹಾಗೂ ಆಕೆಯ ಪ್ರಿಯಕರ ಅಂಬರೀಶ್ ತನಗೆ ಪರಿಚಯಸ್ಥರು, ಆದರೆ ಆಕೆಯ ಗಂಡನೂ ಗೊತ್ತಿಲ್ಲ, ಅವರ ನಂಬರೂ ಗೊತ್ತಿಲ್ಲ, ನಾನು ಯಾರಿಗೂ ಅವರ ವಿಡಿಯೋ ಕಳುಹಿಸಿಲ್ಲ, ಆದರೂ ತನ್ನ ಫೋಟೋ ಹಿಡಿದು ಧರಣಿ ನಡೆಸಿದ್ದು ಯಾಕೆ ಎಂದು ಗೊತ್ತಿಲ್ಲ ಎಂದು ಆರೋಪ ಮಾಡಿದ್ದಾಳೆ. ವಿಡಿಯೋಗೂ ನನಗೂ ಯಾವ ಸಂಬಂಧನೂ ಇಲ್ಲ ಸರ್. ಅವ್ರು ನನಗೆ ಗೊತ್ತು ಅಷ್ಟಕ್ಕಷ್ಟೇ, ಬಟ್ ತುಂಬ ಏನಿಲ್ಲ. ನನಗೆ ಆ ವಿಡಿಯೋಗೂ ನನಗೂ ಏನೂ ಸಂಬಂಧ ಇಲ್ಲ. ನನ್ನ ಫೋಟೋ ಇಟ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ, ಏನಕ್ಕಂತ ನನಗೂ ಗೊತ್ತಿಲ್ಲ. ಅದಕ್ಕೂ ನನಗೂ ಸಂಬಂಧ ಇಲ್ಲ ಸರ್. ಯಾವುದೇ ಥರದ ಸಂಬಂಧನೂ ಇಲ್ಲ ಆ ವಿಡಿಯೋಗೂ ನನಗೂ. ಯಾರು ಸರ್? ಇದ್ದಾರೆ ಸರ್, ಪರಿಚಯ ಇದ್ದಾರೆ. ಅವರೆಲ್ಲರೂ ಪರಿಚಯ ಇದ್ದಾರೆ. ಅಂದರೆ ಅಷ್ಟಕ್ಕಷ್ಟೇ, ಡೈಲಿ ಏನು ಮಾತುಕತೆ ಇಲ್ಲ. ತಿಂಗಳಿಗೊಂದ್ಸರಿನೋ 15 ದಿನಕ್ಕೊಂದ್ಸರಿ ಅವರೇ ಮಾಡೋರು, ಅವರೇ ವೀಡಿಯೋ ಕಾಲ್ಗಳು ಮಾಡಿ ರೂಮ್ಗಳಲ್ಲಿರೋದನ್ನೆಲ್ಲ ತೋರಿಸೋರು. ಅದಕ್ಕೂ ಅಷ್ಟೇ ನೋಡಿ, ನಾನು ನಮ್ಮ ಮನೇಲಿ ಬೈದಾಗಿಂದ, ನಮ್ಮ ಮನೇಲಿ ಗಲಾಟೆ ಆದಾಗಿಂದ ಅವ್ರ ಸವಾಸ ನಾನು ಬಿಟ್ಬಿಟ್ಟಿದ್ದೀನಿ. ಇಲ್ಲ ಸರ್. ಅವ್ರ ಗಂಡ ಯಾರು ಸರ್?
ಅವ್ರ ಗಂಡ ಯಾರು ಅಂತಲೇ ನನಗೆ ಗೊತ್ತಿಲ್ಲ ಸರ್. ಅಲ್ಲ, ಅವ್ರ ಗಂಡ ಎಲ್ಲಿದ್ದಾರೆ, ಯಾರು, ಅವ್ರು ಹೇಗಿದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಹುಡುಗಿ ಮದುವೆ ಆಗಿದ್ದಿನ, ಕರ್ಕೊಂಡು ಓಡೋಗಿ ಮದುವೆ ಆಗಿದ್ದಿನ ಫೋಟೋಸ್ ಕಳಿಸಿದ್ದಾಳೆ. ಫೋಟೋದಲ್ಲಿ ನೋಡಿರೋದು ಬಿಟ್ಟರೆ ಅವ್ರ ಗಂಡ ಯಾರು, ಏನು, ಎತ್ತ ಅಂತಲೂ ನನಗೆ ಗೊತ್ತಿಲ್ಲ ಸರ್. ಸರ್, ಅವ್ರ ಗಂಡನೇ ಗೊತ್ತಿಲ್ಲ, ನಾನು ಹೆಂಗೆ ಸರ್ ಕಳಿಸ್ಲಿ? ಅವ್ರ ಗಂಡ ಯಾರು ಅಂತ ಗೊತ್ತಾದ್ರೆ ತಾನೇ ನಾನು ಕಳ್ಸೋಕ್ಕಾಗುತ್ತೆ ಸರ್. ಸುನೀಲ್ ಅಣ್ಣ ನಮಗೆ ಇವಾಗಿಂದ ಅಲ್ಲ, ತುಂಬ ದಿನದಿಂದ ಪರಿಚಯ. ಅಂಬರೀಷ್ ಅನ್ನೋ ಹುಡುಗ ಬಂದುಬಿಟ್ಟು ಒಂದು 3 months ಬ್ಯಾಕ್ ಪರಿಚಯ ಅಷ್ಟೇ ಸರ್. ಅವ್ರ ಅತ್ತೆ ಮಗಳಂತೆ ಸರ್, ನಮಗೆ ಗೊತ್ತಿಲ್ಲ, ಸ್ವಂತ ಅತ್ತೆ ಮಗಳೇ ಅಂತೆ. ಪ್ರೇಮ ಅನ್ನೋ ಹುಡುಗಿಗೆ ಸುನೀಲ್ ಅನ್ನೋ ಹುಡುಗ ಅತ್ತೆ ಮಗ, ಪಕ್ಕ ಮನೆನೇ ಅಂತೆ ಸರ್. ನಮಗೆ ಗೊತ್ತಿಲ್ಲ ಅದೆಲ್ಲ, ಅದು ಗೊತ್ತಿಲ್ಲ ಸರ್. ಅವ್ರವ್ರು ಏನು ಮಾಡ್ಕೊಂಡಿದ್ದಾರೋ ನಮಗೆ ಗೊತ್ತಿಲ್ಲ, ನಾವೇನು ನೋಡಿಲ್ಲ, ನಮಗೆ ಗೊತ್ತೂ ಇಲ್ಲ ಸರ್. ನ್ಯಾಯಕ್ಕಾಗಿ ಪ್ರಿಯಕರನ ಮನೆ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆ ಮಾಡಿದ್ರೂ ನ್ಯಾಯ ಸಿಕ್ಕಿಲ್ಲ ಅಂತ ಈಗ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಎದುರು ಚಳಿ ಗಾಳಿ ಎನ್ನದೆ ಧರಣಿ ಕುಳಿತಿದ್ದು, ತನ್ನ ಬದುಕು ಹಾಳು ಮಾಡಿದ ತನ್ನ ಪ್ರಿಯಕರನ ಜೊತೆ ಮದುವೆ ಮಾಡಿಸಿ ಎಂದು ಅಳುವತ್ತುಕೊಂಡಿದ್ದಾಳೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.